ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ನಾನು ದರ್ಗಾಕ್ಕಾಗೆಲ್ಲ ಹೋಗಿದ್ದೆ. ಅಮ್ಮ ಮೀನಕ್ಕೆ ಹೋಗಿದ್ರಿ. ಮೀನು ತೊಗೊಂಬಂದ್ರೆ ಮೀನು ಹಾಕಿದ್ರೆ ನಮ್ಮ ನೀರು ಈಗ ನೀರು ಕಾದ ಅಮ್ಮಗನ ಜಳಕಕ್ಕೆ ನೀರು ಇಡಾನ್ರಿ. ಮತ್ತು ಫ್ರೆಂಡ್ಸ್, ಇವಾಗ ಬೆಳಗಿನ ರೂಟೀನ್ ಅಂತೂ ಸ್ಟಾರ್ಟ್ ಆಯ್ತು ರೀ. ಚಹಾ ಕುಡಿದ್ವಿ ಎಲ್ಲರೂ. ಆಮೇಲೆ ಕಡೆ ಆರಿಪ ಬಾಂಡೆ ತೊಗೊಂಡು ಹೋದ್ಲು. ನಾನೇನು ಮಾಡ್ತೀನಿ ಅಂದ್ರೆ ಅನ್ನ ಭಾಳ ಹೋಯ್ತು. ರಾತ್ರಿ ರೈಸ್ ಆರಿಪ ಸ್ವಲ್ಪ ಅಂತ ಹೇಳಿದ್ರೆ ಸ್ವಲ್ಪ ಇಡೋದೇ ಇಲ್ರಿ. ಆಕಿ ಒಂದು ತೆಕ್ಕಿ ಮಾಡ್ಬಿಡ್ತಾಳ್ರಿ ಅನ್ನ ರೀ. ಹಾಗಾಗಿ ಸ್ವಲ್ಪ ಹೋಗೈತ್ರಿ ಸೈಡ್ನಾಗಿದ್ದಷ್ಟು ಅನ್ನ. ಈಗ ಅಮ್ಮ ನೋಡಿದ್ರೆ ಬೇದ ಬಿಡ್ತಾರೆ ಅನ್ನ. ಇಷ್ಟಕ್ಕೊಂದು ಅನ್ನ ಐತ್ರಿ. ಈಗ ಇದನ್ನ ಏನು ಮಾಡ್ತೀನಿ ಅಂದ್ರೆ ಅರ್ಧ ರೈಸ್ ಒಗ್ಗರಣೆ ಹಾಕ್ಬಿಡ್ತೀನಿ. ಬೆಳಗ್ಗೆ ನಾಷ್ಟಕ್ಕೆ ಆಗ್ಬಿಡತ್ತೆ. ಈಗ ಅರ್ಧ ರೈಸ್ ಏನು ಮಾಡ್ತೀನಿ ಅಂದ್ರೆ ಬಿಸಿ ಮಾಡಿಡ್ತೀನಿ ರೀ. ಬಿಸಿ ಮಾಡೋಕೆ ಸ್ವಲ್ಪ ತಳ ನೀರು ಹಾಕಿ ಇಟ್ಬಿಟ್ವಿ ಅಂತಂದ್ರೆ ಡಬ್ರಿ ಒಳಗೆ ಬಿಸಿ ಆಗ್ಬಿಡತ್ತೆ. ಡಬ್ರಿ ಒಳಗೆ ಹೋದೈತಿ. ಇದ್ರೊಳಗೆ ಬಿಸಿ ಇಟ್ಬಿಡ. ಡ್ರಮ್ ಇದ್ದಕ್ಕಂತ ತೊಳೆಯನ್ರಿ. ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ರೆ ಇದ್ರ ಮೇಲೆ ಅನ್ನ ಹಾಕಿ ಬಿಸಿ ಇಟ್ಬಿಟ್ರೆ ಏನಾಗಲ್ಲ ರೀ. ಅನ್ನ ನೀವು ಹೊತ್ತು ಮಾಡೋವರೆಗೂ ಊಟ ಮಾಡಿ ಏನೇನಾಗಂಗಿಲ್ಲ. ಈ ಥರ ಬಿಸಿ ಮಾಡಿದ ಭಾಳ ಜಾಸ್ತಿ ನಾವು ಕೆಡಿಸಲ್ಲ. ಈ ಥರ ಬಿಸಿ ಮಾಡೋಕೆ ಇಟ್ಬಿಡ್ತೀನಿ. ಅರ್ಧ ರೈಸ್ ನಾನು ಒಗ್ಗರಣೆ ಹಾಕಿಬಿಡ್ತೀನಿ ರೀ. ಚಿತ್ರಾನ್ನ ಮಾಡ್ಬಿಡ್ತೀನಿ ರೀ. ಇದನ್ನು ಬಿಸಿ ಇಡನ್ರಿ. ಅದನ್ನಷ್ಟು ಬಿಸಿ ಇಟ್ಟರು ಇನ್ನು ಇಷ್ಟು ಅನ್ನ ಉಳಿದೈತ್ರಿ. ಈಗ ಇದನ್ನೇನು ಮಾಡ್ತೀನಿ ಅಂದ್ರೆ ಒಗ್ಗರಣೆ ಹಾಕೊಂಡ್ಬಿಡನ್ರಿ. ಈಗ ಚಿತ್ರಾನ್ನ ಹಾಕೈತ್ರಿ. ಮತ್ತು ನಾನು ಬೆಳ್ಳುಳ್ಳಿದು ಇದು ಮಾಡತ್ತೀನಿ ರೀ. ಚಿತ್ರಾನ್ನ ರೀ. ಉಳ್ಳಾಗಡ್ಡಿ ಇಲ್ಲ ರೀ, ಬೆಳ್ಳುಳ್ಳಿ ಹಾಕಿ ಚಿತ್ರಾನ್ನ ಮಾಡ್ತೀನಿ. ಅಂದರೆ ಟೇಸ್ಟ್ ಆಗುತ್ತೆ ರೀ. ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಅಂದ್ರೆ ಇದನ್ನು ಹಾಕೀನಿ ರೀ ನಾನು. ಮತ್ತು ನಾನು ಮಾಡೀನಿ ರೀ ಮಸಾಲೆ ಖಾರ. ಅದನ್ನು ಹಾಕಿಬಿಟ್ರಂಕ್ರೆ ಇನ್ನೂ ಟೇಸ್ಟ್ ಆಗ್ಬಿಡುತ್ತೆ ರೀ. ಎಲ್ಲ ಮಸಾಲೆನ ಅದ್ರಾಗಿರತ್ತಲ್ಲ ರೀ. ಹಾಗಾಗಿ ಯಾವ ಮಸಾಲೆನೂ ಹಾಕುವಂಥ ಜರೂರತ್ ಇರಂಗಿಲ್ಲ ರೀ. ನೀವು ಬೇಡಪ್ಪ ಅಂದ್ರೆ ಹಸಿಕಾಯಿ ಆದರೂ ಹಾಕೋಬೋದು ರೀ, ಇಲ್ಲ ಒಣಕಾಯಿ ಆದರೂ ಹಾಕ್ಕೊಳ್ರಿ. ನಾನು ಇವತ್ತು ಒಣಖಾರ ಹಾಕಿ ಬೆಳ್ಳುಳ್ಳಿ ಹಾಕಿ ಚಿತ್ರಾನ್ನ ಮಾಡತ್ತೀನಿ ರೀ. ಇಲ್ಲಿ ನೋಡ್ರಿ, ಇವಾಗ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿ ರೀ. ಮಸ್ತಾಗಿರ್ತೈತೆ ರೀ. ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಮಿಕ್ಕಿದಂಥ ಅನ್ನ ಆಗಿರ್ಬೋದು ಅಥವಾ ಬಿಸಿ ಅನ್ನನೂ ಇವತ್ತು ಸಾರು ಹಾಕೊಂಡು ಉಣ್ಣಕ್ಕೆ ಮನಸ್ಸಿಲ್ಪ ಅನ್ನೋರು ಈ ಥರ ಮಾಡ್ಕೊಂಡು ಊಟ ಮಾಡಿರಿ. ಟೇಸ್ಟ್ ಇರುತ್ತೆ ರೀ. ಏನು ಮಾಡತ್ತಿ ಮಮ್ಮಿ? ಸ್ವಚ್ಛ ಮಾಡಕ್ಕೆ ಹಸಿ ಬಟಾಣಿ ಪಲ್ಯ ಮಾಡೋಣ. ಇವಾಗ ಚೊಳಿತಲ್ಲ ಸ್ವಚ್ಛದು ಚೊಳಿತ ಪಲ್ಯ ಮಾಡಿ ಇನ್ನೆಲ್ಲ ಸ್ವಚ್ಛ ಮಾಡಿರ್ತೀನಿ ನಾನು. ಅಂಗಡಿಗೆ ಹೋಗಿ ತೊಗೊಂಬರ್ತಿ ಮಮ್ಮಿ? ಏನು ತೊಗೊಂಬರ್ಲಿ? ಈಗ ಆಲೂಗಡ್ಡಿ ಚಿಪ್ಸ್. ಆಲೂಗಡ್ಡಿ ಚಿಪ್ಸ್. ಆಲೂಗಡ್ಡಿ ಚಿಪ್ಸ್ ಬೇಕಾ? ಏನು ಆಲೂಗಡ್ಡಿ ಬೇಕು ನನಗೆ? ಆಲೂಗಡ್ಡಿನೂ ಬೇಕಾ, ಚಿಪ್ಸ್ ಬೇಕಾ? ಎರಡೂ ಬೇಕನ? ಹಚ್ಚಿರ್ತಾರೆ ಎಲ್ಲ ನೋಡ್ತೀನಿ ತಡ. ಯಾಕಂದ್ರೆ ರಾತ್ರಿ ಅಂದ್ರೆ ಇರ್ತೈತೆ. ಈಗ ಬೆಳಿಗ್ಗೆ ಅಂದ್ರೆ ನೋಡ್ತೀನಿ. ಇದು ಅಂದ್ರೆ ತೊಗೊಂಬರ್ತೀನಿ. ಉಳ್ಳಾಗಡ್ಡಿನ ಆಗ್ಯಾವನಲ್ಲ? ಆಗ್ಯಾವ. ಹೌದು. ನಿನ್ನ ನೆನಪಾಗಲ್ಲ. ನಾನು ಟೊಮೆಟೊ ಅಷ್ಟೇ ತೊಗೊಂಬಂದೆ ನಾನು. ಹೌದಾ? ಅದಕ್ಕೆ ರೊಟ್ಟಿ ಒಗ್ಗರಣೆ ಹಾಕಿಬಿಡು ಒಂದಿಷ್ಟು. ರೊಟ್ಟಿ ಅದಾವಲ್ಲ, ರೊಟ್ಟಿ ಒಗ್ಗರಣೆ ಹಾಕಿಡು. ಇದು ಗುಜರಾತ್ನವರು ಫೋನ್ ಹಚ್ಚಿದ್ರ ಮೊದಲೊಮ್ಮೆ. ಅಲ್ಲಿಂದ ಫೋನ್ ಹಚ್ಚಿ ಮಾತಾಡ್ತಿದ್ರು. ಅವರು ಹೆಬ್ಬಳ್ಳಿ ಬಂದಾರಂತ. ಬಂದು ಈಗ ನಮ್ಮ ಮನೆಗೆ ಬರಾಕತ್ತಾರಮ್ಮ ಅವರು. ಹೌದಾ? ಬರ್ತಾರಂತ ಖುಷಿ ಆಗೈತಿ ನಮ್ಗೆಲ್ಲ. ಅವ್ರದ ವೇಟಿಂಗ್ ಮಾಡ್ತೀವಿ. ಹೋಗಿ ಬರ್ತಾರೆ ಹಂಗ ನಾ ಸ್ವಲ್ಪ ಅಂಗಡಿಗೆ. ಹೋಗ್ಬಾ. ನೋಡ್ರಿ ರೊಟ್ಟಿ ರೀ, ಓದದ್ ರೊಟ್ಟಿ ಒಗ್ಗರಣೆ ಹಾಕಿದ್ದಾರೆ.
ಮೆತ್ತಗತ್ತವ್ರಿ ಅಂದ್ರೆ ಚಲೋ ಆಕೈತ್ರಿ ಉಣ್ಣಾಕ. ಹೋಗಿ ಆಲೂಗಡ್ಡೆ ಬೇಕಾಯ್ತು ಆಲೂಗಡ್ಡೆ ತೊಗೊಂಬಂದೆ. ಆಲೂಗಡ್ಡೆ ಕುದಿಯಕ್ಕೆ ಹಾಕಿ ಕತ್ಲಕ್ಕಿ. ಏ ಅಮ್ಮ 1-4 ಮಾಡವನ ನೀ ಹಂಗೆ 10 ಆಕೈತಿಲ್ಲ ಅವ್ನು ಇಟ್ಟು ಅದ್ರಾಗ. ಹಾಂ, 1 4 ಮಾಡಿ ಹಾಕವನ್ನ ತೊಳೆದು ಹೆಚ್ಚಬೇಕ. ಹೆಚ್ಚಿ ಮತ್ತು ಹಿಂಗೆ ನಡಕೊಂದು ಹೆಚ್ಚವನ್ನ ಅಂದ್ರೆ ಜಲ್ದಿ ಕುದಿತಾವ. ನೀಡೇ ಒಂದು ತಿಂತ ಆಲೂಗಡ್ಡೆ ಇಡೇ ಹಾಕಕೈತಿ ಯಾರಿಪ್ಪ ಶಾನೆ. ಇಲ್ಲ ಯಾರಿಪ್ಪ ಒಟಾಣಿ ಪಲ್ಯ ಮಾಡ್ಯಾಳ್ರಿ, ಚೋಳಿಕಾಯಿ ಪಲ್ಯ ಮಾಡ್ಯಾಳ, ಸೌತಿಕಾಯಿ ಹೆಚ್ಚಿಟ್ಟಾಳ್ರಿ. ನಾನು ಒಗ್ಗರಣೆ ರೊಟ್ಟಿ ಹಾಕೊಂಡೆ, ಅಮ್ಮಗೆ ಊಟ ಕೊಟ್ಟೆ, ನಾನು ಹಾಕೊಂಬಂದೆ ರೀ ಈಗ. ಇಲ್ಲ ಯಾರಿಪ್ಪನೆಲ್ಲ ತೊಳ್ಯಾಕತ್ತಾಳ್ರಿ. ನಮಾಜಿನ ಟೈಮ್ ಆತ್ರಿ. ನಾಷ್ಟ ಬೆಳಿಗ್ಗೆ ಏನು ಮಾಡಿದ್ರಿ ಅಂತ ನಾವು ರೊಟ್ಟಿ ಒಗ್ಗರಣೆ ಹಾಕೊಂಡು ಅದನ್ನ ನಾಷ್ಟ ಮಾಡಿಬಿಟ್ಟಿರಿ. ನಾ ಮಾಡಿಲ್ಲ. ನೀ ನಾಷ್ಟ ಮಾಡಿಲ್ಲ? ಅಯ್ಯೋ ಮಾಡಮ್ಮ, ಟೈಮ್ ಆತ ಹಂಗಾದ್ರೆ. ಊಟ ಮಾಡಬೇಕು. ನಾಷ್ಟ ಮಾಡಿದ್ದಿ, ಊಟ ಮಾಡ್ಬೇಕು. ನಾಷ್ಟ ಏನು ಮಾಡಿದ್ದಿ? ಒಗ್ಗರಣೆ ನಾವು ಉಂಡೆ. ನೀನು? ಹಾಂ, ನಾವು ಉಂಡಿದ್ದಿಲ್ಲ ರೀಪ. ಆಕಿನೆಲ್ಲ ಒರೆಸಿದ್ರೆ ಈಗ ಟೈಮ್ ಆತಾಗ್ರಿ, ರಜಾ ಆತ, ನಮಾಜ್ ಮಾಡ್ಕೊಂಡ್ರಿ. ಇವಾಗ ನೋಡ್ರಿ ನಾವು ನಮಾಜ್ ಮಾಡ್ಕೊಂಡ್ವಿ. ಈಗ ಅವರು ಹೆಬ್ಬಳ್ಳಿಂತ ಅಂದ್ರೆ ಗುಜರಾತ್ನಾಗ ಇದ್ದವರು ಹೆಬ್ಬಳ್ಳಿ ಬಂದ್ರಂತ್ರಿ. ಅಲ್ಲಿಂದ ಇಲ್ಲಿ ಬರಾಕತ್ತಾರೆ ಅವರು. ಬಂದ್ರಂತ್ರಿ. ನಾವು ಚಾಪಿ ಗಿಪಿ ಎಲ್ಲ ಹಾಸಿ ರೆಡಿ ಮಾಡಿ ಇಟ್ಟಿವ್ರಿ. ಬಂದ್ರೇನಂತೆ ಒಂದು 6 ರೂಪಾಯಿ ಕೇಳಾಕತ್ತಾಳ್ರಿ ಈಗ ಅವ್ರಿಗೆ. ಬಂದ್ರಂತಂದ್ರೆ ಅಲ್ಲಿ ಬಂದ್ರ ಕಡೆ ನಿಂದ್ರ ನಾ ಹೋಗ್ತೀನಿ. ಹಾಂ, ಗುಜರಾತ್ ಬರಾಕತ್ತಾರಂತ ಹೇಳಿಲ್ಲ, ಬಂದಾರ ನೋಡ್ರಿ. ಮತ್ತೆ ಸೀರಿನ ತಗೊಂಬಾರಿ. ಇದು ಅಮ್ಮ ಸೀರೆ ಹಂಗ ನೀನೇ ಕೊಡೋದು. ಇರ್ಲಿ ನಮ್ಗೆ ಹೆಂಗಾರ ಮಾಡೊಂದೊಂದು ಎಕ್ಸಾಮ್ ಪಾಸ್ ಅಯ್ಯೋ ಆಗ್ಲಿ ಬಾ ಅಮ್ಮ. ಅದ ತಲೆಯಾಗ ಉಳಿದ್ಬಿಟ್ಟೈತಿ. ಅಂತ್ರಿ ಅವ್ರ ತಾಯಿಯವ್ರು ಇವ್ರು ಹೆಬ್ಬಳ್ಳಿ ಇಂತ ಬಂದಾರಮ್ಮ ಅವ್ರು. ಹೌದನ? ಇವ್ರು ಕೊಟ್ಟಿದ್ದ ಹುಬ್ಳಿ ಒಳಗ್ರಿ, ಗುಜರಾತ್ ಒಳಗೆ ಇರ್ತಾರ್ರಿ. ಗುಜರಾತ್ನಾಗ ಇರ್ತಾರ ಮನೆಯವರಲ್ಲಿ. ನೋಡ್ಬಾ ಸೀರೆ ತಗೊಂಡ್ಬಂದಾಗ ನೋಡ್ಬಾ ಅಲ್ಲಿದ್ದ ಇಲ್ಲಿಗೆ. ನಾವು ನಾಳೆ ಬರ್ಬೇಕಂದ್ರಿ. ನಾಳೆ ಉಪವಾಸ ಇರ್ತೈತಿ, ಮತ್ತೆ ಬೇಡಕ್ ಆಗಂಗಿಲ್ಲ. ಅದಕ್ಕೆ ಉಪವಾಸ ಇರ್ತೀವಿ. ನಾಳೆ ಗುರುವಾರ ಉಪವಾಸ. ನಾವು ಹಂಗ ಮಾಡ್ತೀರಿಪ್ಪ. ಏನ್ ದೇವ್ರನ್ನ ನಂಬದಲ್ರಿ. ಯಾವಾಗಿಂದ ಬ್ಲಾಗ್ ನೋಡ್ಲಿಕ್ಕೆ ನಾನು ಬರ್ಬೇಕು. ಅದಕ್ಕೆ ನನ್ನ ಮಕ್ಳು ಇವತ್ತು ಬೇಕಾದಾಗ್ಲಿ ಹೋಗಿ ಬಾರ. ನಮ್ಮ ಇಚ್ಚಿ ನಮಗ್ ಬಾಣಂತಿದ್ದ ಸಣ್ಣ ಕೂಸ ಬೇಕಲ್ರಿ. ಎಷ್ಟ್ ಬರಲ್ಲ ಮಕ್ಕಳು? ಒಂದಮ್ಮ ಮಗಳ್ರಿ. ಈಗ ತಮ್ಮನ ಹೆಂಡತಿ ಮದುವೆ ಆಗ್ಯದ, 1 ವರ್ಷ. ಹೆಣ್ಣು ಹುಡುಗಿ ಆಗ್ಯದ್ರಿ. ನನಗೆ 2 ಹೆಣ್ಣು ಹುಡುಗರಿ. 2 ಮಂದಿ? 2 ಹೆಣ್ಣು ಹುಡುಗರಿ. 1 ಹೇಳ್ತದ, 1 ಎರಡನೇತ ಇದ್ದಾಳ. ಹೌದಲ್ಲ? ಚಲೋ ಐತಿ. ಗುಜರಾತ್ನಾಗ ಎಲ್ಲಿ ಇರ್ತೀವಿ ನಾವಲ್ಲಿ? ಮುಂದೆ ಸೋಮನಾಥ್ ಬರ್ತೈತಲ್ರಿ. ನೋಡಿ ಅಜ್ಮೀರ್ ಪಕ್ಕ ಇಲ್ಲ. ಯಾವಾಗ ಹಚ್ಚಿ ಮಾತಾಡ್ತೀವಿ ಬರ್ರಿ. ಅಜ್ಮೀರ್ ಇವಾಗ ದರ್ಗಾಕ್ ಹೋಗಿ ಬರಂಬರಿ ಅನ್ನಕತ್ತಾರ. ಹೋಗಂತ ಹೋಗಿ ಬರ್ರಿ ಅವ್ರು ಕೂಡ. ಬರ್ತೀನಿ ಬರ್ರಿ. ಅಮ್ಮ ಖುಷಿ ಆತಮ್ಮ ಬಂದಿದ್ದೀವ್ರು. ಫೋನ್ ಹಚ್ತಿದ್ರ ಅವಾಗ ಒಮ್ಮಿರಿ ಅವ್ರು ಹಚ್ಚಿ ಮಾತಾಡಿದ್ರು. ಖುಷಿ ಆಯ್ತು. ಆ ಬಳಕ ನಿನಗೊಂದು ಸೀರೆ ತಗೊಂಬಂದಾರ. ಕಾಟನ್ ಸೀರೆ ನಿಮ್ ತಗೊಂಬಂದಿದ್ರಿ. ಎಲ್ಲಾ ತಗೊಂಡ್ ಬಂದಾರ ನೋಡ್ರಿ. ಖುಷಿ ಆತ್ರಿ. ಎಷ್ಟು ಖುಷಿ ಆತಂದ್ರೆ ಅಷ್ಟು ಖುಷಿ ಆತ್ ನೋಡುವ. ಅವ್ರು ಬೆಡಿದ್ ಭಾಗ್ಯ ಕೊಡ್ಲಿ ದೇವ್ರು. ಬಿ ಫಾತಿಮಾ ಸಿದ್ದಪ್ಪಜ್ಜ ಅವ್ರಿಗೆ ಸುಖ ಸಂತೋಷ ಇಡ್ಲಿ ಅಂತ ಬೇಡ್ಕೊಂತ ನೋಡುವ ನಾನು ಕಾಗ. ಹ್ಞೂನ್ರಿಪ್ಪ ಅವ್ರ ಏನ್ ಬೇಡ್ಕೊಳಕತ್ತಾರ ನೋಡ್ರಿ. ಈಗ ಅದೆಲ್ಲ ನೆರವೇರ್ಲ್ರಿ. ನೆರವೇರ್ಲಿ. ಮಕ್ಳಿಗೆ ಕರ್ಕೊಂಬರ್ರಿ ನೀವು. ಇನ್ನು ಇವಾಗ ಹೋಗಲ್ಲ ಏನ್ರಿ? ಹೋಗೋದ್ರೊಳಗ ಬರ್ರಿ, ಬಂದ್ ಹೋಗ್ರಿ ನಮ್ಮೆ. ಹಾ ರೀ, ನೀವು ಗುಜರಾತಿಗೆ ಹೋಗೋದ್ರೊಳಗ ಇನ್ನೇಮ್ ಮಕ್ಳಿಗೆ ಕರ್ಕೊಂಬಂದ್ ಹೋಗ್ರಿ. ಹ್ಞೂನ್ರಿ. ಇಲ್ಲಿ ದರ್ಗಾಕ್ ಬಂದಿರಿ ನಾವು. ಸಾಯಿನಗರ್ ಬಂದ್ರಿ. ಅಲ್ಲಿ ಬಸ್ ನೀವು ಬಂದು ಹಿಡಿದ್ರಿ ಅಲ್ಲೇ ಸಾಯಿನಗರ್ಗೆ. ಅಲ್ಲೇ ಬರ್ತಾವ್ರಿ. ಆದ್ರೂ ನೋಡ್ಕೊಂತ ಹೋಗ್ಬೇಕು ನೋಡ್ರಿ ಅಷ್ಟು ದೂರ ಇದೆ. ಆಯ್ತ್ರಿ. ಅರಿಪ ಸೀರೆ ಚಂದ ಐತಲ್ಲ? ಚಂದ ಐತಿ. ಅಮ್ಮನ ಸೀರೆ ಸರಿಯಾಗದ ಚಂದ. ಬಳ್ಳಿ ಬಂದಂಗೈತಿ. ತುಂಬಾ ಬಳ್ಳಿ ಬಂದೈತೆ. ಫುಲ್ ಬಳ್ಳಿ ಬಂದೈತೆ ಮೇಡಮ್. ಹೌದಾ? ಇದು ಫುಲ್ ಬಳ್ಳಿ ಬಂದಿರತ್ರಿ. ಇಲ್ಲ ಐತೆ ನೋಡಿ ಶಾಲೆಗೆ ಇಡದೆ. ಇದು ಶಾಲೆಗೆ ಮಾಡಿದೆ. ಇದು ಬ್ಲೌಸ್. ಇದು ಸೆರಗಿನ ಮುಂದೆ ಬ್ಲೌಸ್ ಮಾಡಿದೆ. ಸೆರಗಿನ ಒಂದು ಬ್ಲೌಸ್ ಬಂದ. ಬ್ಲೌಸ್ ಮಾಡಿದೆ. ಇದು ಬ್ಲೌಸ್ ಇದೆ. ಎಷ್ಟು ದೊಡ್ಡದೈತಿ? ದೊಡ್ಡದೈತಿ ನೋಡ್ರಿ. ಬ್ಲೌಸ್ ಎಷ್ಟು ದೊಡ್ಡದೈತ್ರಿ? ಹೌದು, ಬ್ಲೌಸ್ ದೊಡ್ಡದೈತಿ. ಮಾಡಿ ಚಿಟ್ಬಿಡ್ರಿ. ಕಲ್ಲಾಗ ಅದು ಒಂದ ಅದಾವ. ಅಕ್ಕಿ ಕಾಯ್ಟ. ಹೌದು, ಇದ್ರಾಗ ಅದಾವ. ಇದು ಬ್ಲೌಸ್. ಚಂದ ಐತಿ. ಮೆತ್ತಗೈತೆನ? ಇಂಥವ ಚಲೋವಾ?
ಚಂದ ಐತೆ ಗುಲಾಬಿ ಇದು ಸೆರಗಿದ್ದಿರ್ಬೇಕ್ರಿ ಇದು ಸೆರಗಿದೆ ಇದು ಸೆರಗ್ರಿ ಇದು ಬ್ಲೌಸ್ ಇದು ಹೋಗ್ಯಾರಿ ಮತ್ತೊಮ್ಮೆ ಹೋಗ್ಯಾರ ಈಗ ಮತ್ತ ತಾರೀಪಾಗ ಇಟ್ಬಿಟ್ರಿ ನೀವು ಬ್ಲೌಸ್ ಹೊಲಿಸ್ಕೇರಿ ನೀವು ಅದ್ರ ಉಟ್ಕೊಂಡ್ ತೋರಿಸ್ರಿ ಹಚ್ಚಿ ನೀವು ಕುಡಿ ಅಂತೇವಂದ್ರಿ ಚಂದ ತಗೋ ಮಾಡಿದ್ರಿ ಆರಿಪ ಏನ್ ಮಾಡತ್ತೀಮ್ಮ ನೀನೀಗ ಆಲೂ ಟಿಕ್ಕಿ ಮಾಡಕತ್ತೀಯ ಆಲೂ ಟಿಕ್ಕಿ ಮಾಡಾಕ ಆಲೂಗಡ್ಡಿ ಕುದಿಸ್ಕೊಂಡಾಡ್ರಿ ಆಕಿ ಎಷ್ಟ 2 ತಾಸು ಆತನ ಚಲೋ ಆತ ಬಿಡುವ ಹಾಂ ಏನು ಹಾಕೋದೀಗ ಇನ್ನು ಸ್ವಲ್ಪ ಧನಿಯಾ ಪುಡಿ ಹಾಕೊಳ್ಳೋಣ ಮಳಿ ಮಾಡಾತ್ ನೋಡಮ್ಮ ಮಳಿ ಮಾಡಾಕ ಫುಲ್ಲು ಮಳಿ ಮಾಡು ಆಮೇಲೆ ಕಡೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ ಆಮೇಲೆ ಇದಕ್ಕೆ ಒಣ ಖಾರ ಸ್ವಲ್ಪ ಹಾಕೊಳ್ಳೋಣ ಭಾಳ ಖಾರ ಐತೆ ಅಮ್ಮ ಖಾರ ಸ್ವಲ್ಪ ಹಾಕ್ರಿ ಖಾರ ಸ್ವಲ್ಪ ಹಾಕಿ ಮಸಾಲೆ ಖಾರ ಮಾಡಿಬಿಟ್ಟು ನಾವು ಅದೊಂದು ಸ್ವಲ್ಪ ಹಾಕಿದ್ರೆ ಖಾರ ಆಗೈತೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟೆ ಅರ್ಶಿನ ಪುಡಿ ಇಲ್ಲ ಬೇಡನ ಸ್ವಲ್ಪ ಜೀರಿಗೆ ಹಾಕೊಳ್ಳೋ ಆಮೇಲೆ ಕಡೆ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು ಹಾಕೋಬೇಕಲ್ಲ ಕೊತ್ತಂಬರಿ ಅದೇನು ಬೇಡ ಹಾಕ್ಕೋಬೇಕು ಇದು ಹಾಕೊಂತೀವಿ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೋಣ ಸಾಕಷ್ಟ ಕಾರ್ನ್ಫ್ಲವರ್ ಹಿಟ್ಟು ಸಾಕು ಇಲ್ಲಿ ಸಣ್ಣಗೆ ಕಟ್ ಮಾಡೋಂಥ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರಿ ಆಮೇಲೆ ಇಲ್ಲಿ ಇರೋಣ ಬ್ರೆಡ್ ಬಿಸಿ ಮಾಡಿ ಕೈ ಹಾಕೊಂಬಂದು ಅಷ್ಟನ್ನ ಹಂಗೆ ಕೈ ಕ್ರಿಸ್ಪಿ ಹಾಕಿತ್ತಿದ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಆತನಮ್ಮ ಮಾಡತ್ತೀನಿ ಇದು ಗಂಟೆ ಇದಲ್ಲ ಈ ರೀತಿ ಇದು ಮಾಡ್ಕೊಬೇಕು ಮ್ಯಾಶ್ ಕುದ್ದವಿಲ್ಲ ಅವೆಲ್ಲ ಕುದ್ದೈತಿ ಇನ್ನೂ ಸ್ವಲ್ಪ ಕುದಿಬೇಕಾಗಿತ್ತು ಏನದು ಒಡದ್ರೆ ಬರ್ತಾವಿಲ್ಲ ಅವು ಬರತೈತಿ ಮತ್ತೆ ಮುಗೀತು ಮತ್ತೇನು ಕುದಿಸ್ತಿದ್ದ ಅದನ್ನ ಮತ್ತೇನಮ್ಮ ಇದಕ್ಕೆ ಒಂದು ಚಮಚೆ ಮೈದಾ ಹಿಟ್ಟು ಹಾಕೊಳ್ಳೋಣ ಆಮೇಲೆ ಕಡೆ 1 ಚಮಚೆ ಕಾರ್ನ್ಫ್ಲವರ್ ಹಿಟ್ಟು ಹಾಕೊಂಡೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೀರು ಹಾಕ್ಬೇಕನ ಹಾಂ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು ಅದನ್ನು ತೆಳ್ಳಗಾಗ್ಬೇಕನ ಭಾಳ ಸ್ವಲ್ಪ ತೆಳ್ಳಗ ಮತ್ತು ಭಾಳ ತೆಳ್ಳಗಾತನ ಅದನ್ನ ಮಾಡಿದ್ದೀಗ ಇವಾಗ ಮಿಕ್ಸ್ ಮಾಡಿದ್ ನೋಡ್ರಿ ಸಾಕಲ್ಲ ಏನು ಒಂದು ಸ್ವಲ್ಪ ಹಿಟ್ಟು ಹಾಕ್ತಿ ಅದಕ್ಕೆ ಸಾಕು ಅಷ್ಟೇ ಆಯ್ತಲ್ಲ ಇಲ್ಲಿ ನೋಡ್ರಿ ಇವಾಗ ಆರಿಫಾ ಎಣ್ಣೆ ಕಾಯಿ ಕಡಾಕತ್ತಾಳ್ರಿ ಬಾಯಿಗೆ ಹೋಗ್ತಾರೆ ತಾವ ಒಳಗೆ ಭಾಳ ಬೇಕನ ಹೌದಾ ಹಂಗೆ ಬಿಸಿ ಮಾಡವಲ್ಲ ನಾವು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಇಟ್ರೆ ಹಗರಕೈತೆ ಮತ್ತೆ ಮಾಡು ಇದೇನಮ್ಮ ಚಿಪ್ಸ್ ಅದು ಕುರುಕುರು ಅನ್ಬೇಕಲ್ಲ ಅದಕ್ಕೆ ಚಿಪ್ಸಿನ ಪ್ಯಾಕೆಟ್ ಇದು ಅದನ್ನೆಲ್ಲ ಮುರಿಯಾಕತ್ತಾಳ್ರಿ ಯಾಕೆ ಸಣ್ಣ ಮಾಡಿದೆ ಅಮ್ಮ ಒಂದು ಸ್ವಲ್ಪ ಇರ್ತಾವ ಅವು ಬಂದಿರ್ತೈತಿ ಇವನೇನು ಮಾಡಿದ್ಮ ಉಂಡಿ ಮಾಡೋದನ ಉಂಡಿ ಇಲ್ಲಿ ಉಂಡಿ ಮಾಡ್ಕೊಂಡೆ ಇಲ್ಲಿ ಸ್ವಲ್ಪ ಹತ್ತಕ್ಬೇಕು ರೌಂಡ್ ಶೇಪ್ ರೀತಿ ಮಾಡಿ ಇದು ಮಾಡ್ಕೊಂಡೇವಲ್ಲ ನಾವು ಇದ್ರೊಳಗೆ ಈಗ ಇದ್ದಿಟ್ಬಿಡ್ತೇನೆ ಆಮೇಲೆ ಮಾಡ್ಕೊಂತೇವ್ ಹಿಂಗೆ ಮಾಡಿಟ್ಟು ಕರೆ ಮುಂದೆ ಕದೈತೆ ಒಂದು 4-5 ಮಾಡ್ಕೊ ಪಟ ಅದ ಅದ್ರಾಗ ಹತ್ತಬೇಕನ ಹಂಗ ಹಚ್ಚಿ ಕುರ್ಕುರಿ ಹಚ್ಬೇಕೇನ ಓಹೋ ಎಲ್ಲ ಕುರ್ಕುರಿ ಒಂದಕ್ಕೆ ಹಾಕಿರ್ತೀವಿ ಇರ್ತವೆ ಸೈಡ್ನಾಗ ಇಟ್ಬಿಡಂತ ಆಟ ನೋಡು ಮಾಡ್ಕೊ ಹಂಗೆ ಒಂದಿಷ್ಟು ಬರೋಬರ ಹಂಗತ್ರ ಇಲ್ಲಿ ನೋಡ್ರಿ ಇವಾಗ ಇದು ಚಿಪ್ಸ್ ನಾನು ಪುಡಿ ಮಾಡ್ಕೊಂಡಿದ್ದೆಲ್ಲ ಇದು 5ಕ್ಕೆ ಆಯ್ತು ಇದು ಒಂದು ಬ್ರೆಡ್ಡಿದ ಪುಡಿ ಹಚ್ಚಿ ನಾನು ಆಮೇಲೆ ಇಲ್ಲಿ ಎಣ್ಣೆ ಕಾದೈತಿ ಬಿಸಿ ಹಾಕಿತ್ರಿ ಎಣ್ಣೆ ಇದು ನಾವು ಏನು ಮಾಡ್ಕೊಂಡಿವಲ್ಲ ರೀ ಒಂದೊಂದು ಹಾಕೊಂಡ್ಬಿಡೋಣ್ರಿ
ನಾ ತಗೋಬೇಕಾ ನಿಂದು ನಮ್ಮ ಮಮ್ಮಿಗೆ ಸುಸ್ತಾಗದ ನೋಡ್ರಿಪ್ಪ ಇಲ್ಲಿ ತಗೋ ಇಲ್ಲಿ ಎಣ್ಣೆ ಕಾದೈತಲ್ಲ ರೀ ಹಾಕೊಳ್ಳೋ ನೀಗೈತೆ ಎಣ್ಣೆ ಚಲೋ ಕಾದೈತ್ರಿ ಹೌದು ಮಮ್ಮಿ ಜುಮ್ ಇಡತೈತಿ ಕಡಿಮೆ ಆಕೈತಿ ತಗೋ ನಾ ಮಾಡಿದ ಆಲೂ ಟಿಕ್ಕಿ ತಿಂದ್ರೆ ಹೌದಾ ಎಣ್ಣೆ ಮಸ್ತ್ ಕಾದೈತಿ ಮಮ್ಮಿ ಇಲ್ಲಿ ನೋಡ್ರಿ ಇವು ಆಗಿದ್ವು ತಗೊಂಡೆ ಮೇವತ್ತು ಹಾಕಿ ಅಂತಿದ್ದೆ ಇದಕ್ಕೆ ಬ್ರೆಡ್ ಹಚ್ಚಿದ್ದೇನೆ ಅದು ಹೊತ್ತು ಬಿಟ್ಟಿದ್ರಿ ಜೋರು ಗ್ಯಾಸ್ ಇಟ್ಟಿದ್ದೆ ಹಾಗಾಗಿ ಅದು ಇದೊಂದು ಇದಾಗೈತೆ ರೀ ಈಗ ಇನ್ನೂ ಸ್ವಲ್ಪ 2 ನಿಮಿಷ ಬಿಟ್ಟು ತೊಗೊಂಡ್ಬಿಡೋಣ್ರಿ ಇದು ಚಿಪ್ಸ್ ಹಾಕಿದ್ದು ಮಸ್ತ್ ಕ್ರಿಸ್ಪಿ ಆಗ್ಯಾವ ರೀ ಆಮೇಲೆ ಇದು ಬ್ರೆಡ್ ಏನು ಹಾಕೈತಲ್ಲ ಇದು ಸ್ವಲ್ಪ ಮೆತ್ತಗೆ ಆಗೈತೆ ರೀ ಇದಂಗಾರ ಫುಲ್ ಕ್ರಿಸ್ಪಿ ಆಗೈತೆ ನೋಡ್ರಿ ಫುಲ್ ಕ್ರಿಸ್ಪಿ ಆಗಿಟ್ಟಿವೆಲ್ಲ ಇದೀಗ ಆಗೈತ್ರಿ ತಗೊಂಡ್ಬಿಡೋಣ್ರಿ ಇಲ್ಲೇ ನೋಡ್ರಿ ಇವಾಗ ಆಲೂಟಿಗೆ ಮಾಡಿದ್ವಲ್ಲ ರೀಪ ಇವಾಗ ಅಜ್ಜಿಗೆ ಸ್ವಲ್ಪ ಬೋಂಡ ಮಾಡ್ತೀನಿ ರೀ ಸ್ವಲ್ಪ ಆಲೂಗಡ್ಡೆ ಉಳ್ದೈತಿ ಅಜ್ಜಿ ಇಂಥದಾಗೆಲ್ಲ ಸೇಕಿನ ಪಡಲ್ಲ ರೀ ಇವ ಹೆಂಗಾಗ್ಯಾವ ಅಂತಾರಿ ಬೋಂಡ ಇದು ಹಿಂಗೆ ರೀ ಆದ್ರೆ ಅದಕ್ಕೆ ಕಡ್ಲೆಬೇಳೆ ಹಿಟ್ಟು ಹಚ್ಚಿ ಕರಿದು ಬಿಡ್ಬೇಕ್ರಿ ಹಾಗಾಗಿ ಅಜ್ಜಿಗೆ ಸ್ವಲ್ಪ ಬೋಂಡ ಮಾಡಿ ಈಗ ಅಜ್ಜಿನ ಅಂಗಡಿಗೆ ಹೋಗಾರಲ್ಲ ರೀ ಬೋಂಡ ಮತ್ತು ಚಾ ಕುಡಿದು ಹೋಗುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ ನೋಡ್ರಿ ಇದು ನಮ್ಮ ಮಸ್ತ್ ಆಗ್ಯಾವಲ್ಲ ರೀ ಟಿಕ್ಕಿ ನೋಡ್ರಿ ತಿಂದು ಒಂದು ಹೆಂಗೈತೆ ಅಂತಂದು ನೋಡೋಣ ತಡಿ ಹೆಂಗೆ ಮಸ್ತ್ ಅಯ್ಯೋ ಬೋಂಡ ನೀಗ ಎಣ್ಣೆ ಕಾಯ್ತು ಎಷ್ಟು ತಗೊಲೆ ಇನ್ನೇನು ಸ್ವಲ್ಪ ದೊಡ್ಡದು ಇರ್ಲಿ ಬಿಡು ಅಷ್ಟು ಮಾಡಿ ಸಾಕು ಬರ ಎದ್ದೆ ಹಾಕಿಬಿಡು ಅದ್ರೊಳಗೆ ಉಳ್ಳಾಡ್ಸಿ ಜಾಣ ನಾನು ನೀನು ನೋಡಿದ್ದೆ ಒಂದ್ಸಲ ಮಾಡೋದ ಅದಕ್ಕೆ ಉಪ್ಪು ಅಷ್ಟು ಹಾಕಿ ಉಪ್ಪು ಸ್ವಲ್ಪ ಸೋಡಾ ಪುಡಿ ಹಾಕಿ ಆಡ್ರಿ ಹಾಕಿ ಹಿಟ್ಟು ಕಲಸ್ಕೊಂಡು ಆಡೋಣ ಅವ್ನು ಹೊಳ್ಳಿ ಆಡ್ಸ್ಬಿಟ್ರೆ ಬೋಂಡ ರೆಡಿ ರೀ ಬೇಳೆ ಸಾರು ಐತೆ ನೋಡು ಹಾಕಿ ಕೊಟ್ಬಿಡ ಅದ್ರ ಜೊತೆ ಮತ್ತೆ ಚಲೋ ಆಗತ್ತಿದೆ ಚಲೋ ಹಾಕೋ ಸಾರಿನೊಳಗೆ ಚಲೋ ಹಾಕೋ ಈಗ ನೋಡ್ರಿ ಪಾರಿ ಇವತ್ತನು ಬೋಂಡ ರೆಡಿ ಆದವು ರೀ ಮಸ್ತಾಗಿ ಅದು ಹೌದು ನೋಡಿ ಇದೇನು ಇವಾಗ ನೋಡ್ರಿ ಬೂಂದಿ ಕಾಳು ರೀ ಮತ್ತು ಬೂಂದಿ ಕಾಳು ರೆಡಿ ಆಗತ್ತು ಹೋದಂತ ತಡಿಮ ಬೂಂದಿ ಕಾಳು ಆಗತ್ತ ಮತ್ತು ಒಂದು ಮಾಡೋಕ್ಕೂ 3 ರೆಸಿಪಿ ಮಾಡ್ತೀವಿ ಬಿಡುವ ನೀವು ಒಂದು ತೆಕ್ಕಿ ಕಲಿಸಿಟ್ಟು ಎಲ್ಲ ಹತ್ಕೊಳಕತ್ತ ನೋಡ ಒಂದಕ್ಕೊಂದು ಹತ್ಕೊಂತಾವ ಮಾವು ಸಾಕು ತಡಿ ಆಮೇಲೆ ಒಣಗಿ ತಿಂದ್ರೆ ಇದಾಗ ಮಾಡಕ್ಕೆ ಬರ್ತಿತ್ತು ಇಲ್ಲಿ ನೋಡ್ರಿ ಇವಾಗ ಬೂಂದಿ ಕಾಳನ್ನ ರೆಡಿ ಆದ್ವು ತಗೊಂಬಿಡನ್ರಿ ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ ಇವು ಏನಾರು ರೆಸಿಪಿ ಇದ್ದಾಗ ಮಾಡ್ಕೊಳಕ್ಕೆ ಬರ್ತೈತೆ ರೀ ಒಂದು ಬೋಂಡ ಇಟ್ಕೊಳನ್ರಿ ಇದ್ರೊಳಗೆ ಬೇಳೆ ಸಾರು ಮನೆಯೊಳಗೆ ಮಾಡೋದು ಸಾಂಬಾರು ಮಾಡ್ಬೇಕು ರೀ ಈಗ ಮನೆಯೊಳಗೆ ಬೇಳೆ ಸಾರು ಐತಲ್ರಿ ಅದನ್ನ ಹಾಕೊಂಡು ತಿಂದ್ಬಿಟ್ವಿ ಅಂತ ಹೇಳಿದ್ರೆ ಮಸ್ತ್ ಆಗತ್ತೆ ರೀ ಇದ್ರ ಮೇಲೆ ಹಾಕೋಣ ನಿಂಗೂ ಹಾಕ್ಲ ಇದ್ರಾಗ ದೊಡ್ಡದು ಹಾಕ್ಲ ನಿನಗೆ ಬೇಳೆ ಸಾರು ರೀ ಸಾಕಾ ಇಷ್ಟು ತಿನ್ಬೇಕು ಅಮ್ಮಗನ ಹಾಕಮ್ಮ ಅಮ್ಮಗೊಂದು ಬಾಬರಿಗೆ ಹಾಕ್ಕೊಡು ಟೇಸ್ಟ್ ಮಾಡಲ ರೀ ಈಗ ಟೇಸ್ಟ್ ಮಾಡಿ ಫಸ್ಟ್ ಬೋಂಡನ ತಿನ್ನತ್ತೆ ಮಸ್ತ್ ಐತೆ ನಾವು ಬೋಂಡ ಟೇಸ್ಟ್ ಮಾಡೀನಿ ಸೂಪರ್ ಆಗ್ಯಾವಮ್ಮ ಕುರುಕುರ ನಂಗೆ ಇವು ಮಸ್ತ್ ಆಗ್ಯಾವ ಬಿಡಿ ಟಿಕ್ಕಿ ಸಿಗತ್ತಿಲ್ಲ ಇನ್ನೊಂದು ಸಾಸ್ ಜೊತೆ ಆದ್ರೆ ಇನ್ನೂ ಮಸ್ತ್ ಸಿಗುತ್ತೆ ಅರಿಶಿ ಬಂತಿರ್ತಾ ತಡಿ ಸಾಸ್ ಜೊತೆ ಭಾಳ ಸೂಪರ್ ಆಗ್ಯಾವ ಟೇಸ್ಟ್ ಆಗ್ಯಾವು ಮತ್ತೆ ಚಾ ಬೇಕೀಗ ನನಗೆ ಹೆಂಗೆ ಮಾಡ್ತೀವಿ ಅಂತೇಳಿ ಅಂದ್ರೆ ಇದು ತಿಂತೀನಿ ತರ್ತಿದ್ದು ಮುಗಿಸ್ತೀನ ಆಮೇಲೆ ಕಡ್ಕೊಂಡು ತಿಂತಿ ಇಲ್ಲಿ ನೋಡ್ರಿಪ್ಪ ಅರ್ಶಿಯಾಗ ಮೊನ್ನೆ ಬುಕ್ ಕೊಟ್ಟಿದ್ರಿ ಅವು ಇದನ್ನ ಹಾಕಿ ಅಂದಿರ್ಬೇಕು ಕವರ್ನ ಈಗ ನಾವೇನೋ ಚೇಂಜ್ ಆಗಿದ್ರಿ ಬುಕ್ ಹಂಗಾಗಿ ಇವತ್ತು ಮತ್ತೆ ಬೇರೆ ಕೊಟ್ಟು ಕಳ್ಸ್ಯಾರಂತೆ ಅವ್ನು ಕೊಡ್ಬೇಕಂತ ನೀವು ವಾಪಸ್ ಹೌದಾ
ಎಷ್ಟದವು ಇಷ್ಟು ಬುಕ್ ಮತ್ತೆ ಕವರ್ ಹಾಕ್ಬೇಕಾ ಈಗ ಬ್ಯಾಡ್ರಿ ಕವರ್ ಐ ಹಾಕೋ ಇರ್ಲಿ ಇರ್ಲಿ ಹಾಕೋ ಕನ್ನಡ ಭಾಗ 1 ಭಾಗ 2 ಇಂಗ್ಲಿಷ್ ಭಾಗ 1 2 ದೈಹಿಕ ಶಿಕ್ಷಣ ಭಾಗ 1 2 ಅಯ್ಯೋ ಭಾಗ 1 ಭಾಗ 2 ಬಂದ್ಬಿಟ್ಟವನೀಗ ಮಳಿ ಮಾಡಂತ ಫುಲ್ ಆಗೈತ್ರಿ ಅಮ್ಮಗೆ ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ತಡಿಮ ಅಂತಂದೆ ರೀ ಇವತ್ತು ಬುಧವಾರ ಐತೆ ಬಾರ್ವ ನೋಡೋಣ ಅಂತಂದ್ರೆ ಛತ್ರಿ ತೊಗೊಂಡು ಬಂದು ಅಮ್ಮಗೆ ಇಲ್ಲಿ ಕುಂದರ್ಸಿ ಹೋಗಕತ್ತೀನಿ ರೀ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಯಾರ ಈಗ ಬರಲಿಲ್ಲ ಅವ್ರು ಎಷ್ಟು ಸಲ ಫೋನ್ ಹಚ್ಚಿದ್ರು ನೋಡೋಣ ರೀ ಏನು ಬಂದಾರೋ ಇಲ್ಲ ಗೊತ್ತಿಲ್ಲ ಬರಲಿಲ್ಲ ಅಂದ್ರೆ ಇವಾಗ ನಮ್ದು ಓಡಾಡಕತ್ತೀನಿ ರೀ ಪಾಳೆ ಇಲ್ಲಿ ನೋಡ್ರಿ ಮಳಿ ಫುಲ್ ಜೋರು ಬರಾಕತ್ರಿ ಬಂದು ಕುತ್ಕೊಂಡು ನಾವು ಮಳಿ ಈಗ ಅಂತಾರೆ ಅಮ್ಮ ಇನ್ನೂ ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ಬರಲ್ಲ ಅಂತಂದ್ರೆ ಬ್ಯಾಡ ತಡಿಮ ಅಂದ್ರೆ ಕೇಳಿಲ್ರಿ ಇವಾಗ ನೋಡ್ರಿ ಬಂದ್ರಿ ನಮ್ಮ ಮನೆಯವ್ರು ತಗೊಂಡು ಹೋಗ್ಬಿಡ್ಯಾನ ಅಂತಂದು ಇನ್ನ ಈಗ ಬಂದ್ಸಿವ್ನೇ ಅಂತ ದೇವ್ರ ಅಂತ ಕುಂತೀವಿ ಮಮ್ಮಿ ಇದನ್ನ ಹಾಕ್ಬಿಟ್ಟಲ್ಲಿ ಪರ್ಫೆಕ್ಟ್ ದೋಸೆ ಮಾಡೋದು ಬೆಳ್ಳಿ ದೋಸೆ ಮಾಡೋದು ಅದ್ರ ರೆಸಿಪಿ ಬೇರೆ ಬರ್ತೈತಿ ಅದ್ ಇದ್ರ ಬರಲ್ಲ ಈಗ ಹೌದಾ ದಾದಿಗಿದ ಅಂತ ಜಿಂಗಿದ್ ಬೇಕಂತ ಅಯ್ಯೋ ಹೌದು ಈಗ ಬಂದೆ ನಾನು ಬಂದ್ ಮತ್ತೆ ದೇವ್ರ ದೀಪ ಹಚ್ಚಿರ ಅಂತ ಫ್ರೆಶಪ್ ಆಗಿ ದೇವ್ರ ದೀಪ ಹಚ್ಚಕೈತೆ ಗಡ್ ಗುಡ್ ಅಂತ ನಾನಕೈತಿ ಅದಕ್ಕೆ ಜಿಂಗಿದ್ ಬೇಡ ಅಂತ ಬಿಟ್ಟಿದ್ದೆ ನಾನು ಬೇಕಂತನ ಬೇಕಂತ ದೇವ್ರ ದೀಪ ಹಚ್ಚಕ್ಕಿಂತವ್ರ ಅನ್ನೋದು ನಾನೊಂದು ಹೋಮ್ ಟಿಪ್ಸ್ ಮಾಡತ್ತಿದ್ದೆ ಹೋಮ್ ಮೇಡ್ ಟಿಪ್ಸ್ ಕಿಚನ್ ಟಿಪ್ಸ್ ಅದು ಇದವ ಗ್ಯಾಸಿಂದ ಮ್ಯಾಲಿಂದ ಪೂರ ಕರ್ರಗಾಗ್ಬಿಟ್ಟಿತ್ತಲ್ಲ ಅದು ಹಾಗಾಗಿ ಇದು ಮಾಡತ್ತಿದ್ದೆ ಮೊನ್ನೆ ಸೋಡಾ ಮತ್ತು ಲಿಂಬೆನ ಹಾಕಿ ಹೋಗಿತ್ತಲ್ಲ ಅದು ಹಂಗೆ ಅದು ಹಾಕೈತೇನೆ ಅಂತ ಹೇಳಿ ನೋಡಿದೆ ಸ್ವಲ್ಪ ತಿಟ್ಟೇನಿ ಈಗ ಮಳಿ ಬರತೈತಿ ಇಲ್ಲಿ ನೋಡ್ರಿ ಇದು ಕರ್ರಗಾಗ್ಬಿಟ್ಟಿರ್ತೈತಲ್ಲ ಹಾಗಾಗಿ ನಾನು ಸ್ವಲ್ಪ ಲಿಂಬೆ ಫಸ್ಟ್ ಸೋಡಾ ಹಾಕಿದೆ ರೀ ತಿನ್ನೋ ಸೋಡಾ ಏನೋ ಹಾಕಿದ್ರಿ ಇನ್ನ ಚಕ ಹಾಕೈತೆ ಅಂತ ಹಾಕೈತ್ರಿ ಅದು ಹಾಗಾಗಿ ಸ್ವಲ್ಪ ಸೋಡಾ ಹಾಕೊಂಡೆ ನಾನು ಆಮೇಲೆ ಒಂದು ಲಿಂಬೆ ಹಣ್ಣಿಂದ ರಸ ಹಿಂಡೇನಿ ರೀ ಆಮೇಲೆ ನೋಡ್ಬೇಕ್ರಿ ಒಂದು ಅರ್ಧ ತಾಸು 1 ತಾಸು ಬಿಡ್ಬೇಕ್ರಿ ಇದು ಬಿಡ್ತಂದ್ರೆ ಆಮೇಲೆ ಹೆಂಗೆ ಹೊಸ ಗ್ಯಾಸ್ ಇರ್ತೈತೆ ನೋಡ್ರಿ ಹಂಗೆ ಹಾಕೈತ್ರಿ ನೋಡೋಣ್ರಿ ಹಾಕೈತು ಇಲ್ಲೋ ಅಂತಂದು ದರ್ಗಾಕ್ಕೆ ಹೋಗ್ಬೇಕಂದ್ರಿ ಫುಲ್ ಜೋರ ಬರಾಕತ್ತ ಮಳಿ ಆದ್ರೆ ಈಗ ಅಂಗಡಿಗೆ ಹೋಗಬೇಕ್ರಿ ಛತ್ರಿ ತೊಗೊಂಡು ಹೋಗ್ಬಿಡ್ತೀನಿ ಬೇಡಮ್ಮ ಅಮ್ಮ ಎಂತ ಮಳಿ ಒಳಗೆ ಅಂತಿಕ್ಕಿ ಇಟ್ಟು ಬಿಡ ಇರುವಲ್ಲಕ್ಕ ಇಟ್ಟು ಬಂದ್ಬಿಡ ಮಳಿ ಜೋರ ಐತಿ ಅಷ್ಟು ಅರ್ಜೆಂಟ್ ಐತೇನೋ ಬೆಳಗಾದೀಗ ಅಷ್ಟು ಅರ್ಜೆಂಟ್ ಐತೇನು ಬೆಳಗಾದೀಗ ಅರ್ಜೆಂಟ್ ಐತೆ ನೋಡಿ ನಾನು ಅಂಗಡಿಗೆ ಹೋಗ್ಬೇಕಂದ್ರೆ ಜೋರ ಬರತ್ತವ ಇವ ಮಳಿ ಫುಲ್ ಮಳಿ ಹೋಗ್ಲಿ ಬಾರಮ್ಮ ಮಳಿ ಹೋಗ್ಲಿ ಬಾ ಒಂದು ಅರ್ಧ ತಾಸು ನಿಂತಿದ್ರೆ ಏನು ಹಾಕಿತ್ರಿ ಮನ್ಯಾಗ್ರಿ ಅಮ್ಮಾರು ನೋಡ್ರಿ ಬ್ಯಾಡ ಅಂತ ಹೇಳಿದ್ರೆ ಕೇಳಿಲ್ಲ ನೋಡ್ರಿ ಇನ್ನೂ ಹಿರೇಹೊಳಿ ಹರಿಯೋದು ಬರಾಕತೈತ್ರಿ ಇನ್ನದು ಹಿಂದೆ ನೋಡ್ರಿ ನೋಡ್ರಿ ಇವು ನೋಡ್ರಿ ಮೀನು ತೇಲಾಡಕತ್ತವ್ರಿ ನಮ್ಮ ಆಚೆ ಕಡೆ ಹಚ್ಚನನ್ರಿ ಗಾಡಿ ಆಚೆ ಕಡೆ ಅಲ್ರಿ ಕೆಳಗಾರಿಪ್ಪ ಮ್ಯಾಲ ಬೇಡ್ರಿ ಕೆಳಗ ಕರೆಂಟಿಗೆ ಕಂಬ ಐತೆ ಅಂದ್ರನ ಇವಾಗ ಅಂಗಡಿಗಿಂತ ಮನೆಗೆ ಬಂದೆ ನಾನು ಟೈಮ್ ಇವಾಗ ಟೈಮ್ ನಿಂತೈತೇನ್ರಿ 8 ಗಂಟೆ ಆಗಕ್ಕಂತೇಳಿ ಟೈಮ್ ಗೊತ್ತಿಲ್ಲ ಒಟ್ಟು ಸ್ವಲ್ಪ ಗಿರಾಕಿದಾದ್ರಿ ಇವು ಕಡಿಮೆ ಅದು ಹಾಗಾಗಿ ಬಂದೆ ಮತ್ತು ಮಳಿನೂ ಸ್ವಲ್ಪ ಜಿಟಿ ಅಷ್ಟ ಬರಾಕತ್ರಿ ತರಕಾರಿ ತೊಗೊಂಬಂದಿರಿ ಬರುವಾಗ ಸೊಪ್ಪು ತರಲಿಲ್ವ ಏನೋ ದುಬ್ಬರ ಐತಿ ಬಿಡಮ್ಮ ಈಗ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಪಾಲಕ್ ಕೊತ್ತಂಬರಿ ಅಷ್ಟು ತೊಗೊಂಬಂದಿ ನೋಡಿ ಪಾಲಕ್ ತೊಗೊಂಬಂದೆ ಕಿರ್ಕ್ಸಲ್ ಐತಿ ಬದ್ನಿಕಾಯಿ ಅದಾವು ಅದು ಒಂದ ಒಂದು ಅಂದ್ರೆ 15 ರೂಪಾಯಿ ಕೊತ್ತಂಬರಿ 5 ರೂಪಾಯಿ ಪಾಲಕ್ 15 ರೂಪಾಯಿ ನೋಡಿ ತೊಗೊಂಬಂದಿ ನೋಡಿ ಹಾಕಿಟ್ಬಿಡೋಣ ಟೊಮಾಟಿ ಎಷ್ಟು ಹೆಂಗೆ ಟೊಮೆಟೊ 30 ರೂಪಾಯಿ ಕೆಜಿ ಸ್ವಲ್ಪ ಕಡಿಮೆ ಆಗೈತಿ ಅಲ್ಲ ಉಳ್ಳಾಗಡ್ಡಿನೂ 30 ರೂಪಾಯಿ ಈಗ ಅಮ್ಮಗೆ ಕರ್ಕೊಂಬಂದೇರಿ ಹೋಗಿ ರೊಟ್ಟಿ ಮಾಡ್ತೀನಿ ರೀ ಇವತ್ತು ಸ್ವಲ್ಪ ಲೇಟ್ ಆದ ರೊಟ್ಟಿ ಮಾಡೋದು ಅಮ್ಮನ ಕರ್ಕೊಂಬಂದ್ಬಿಟ್ಟು ರೊಟ್ಟಿ ಮಾಡಕತ್ತೀನಿ ರೀ ಅಂದ್ರೆ ಜಲ್ದಿ ಕರ್ಕೊಂಡ್ಬಿಟ್ಟೆ ಮಳೆ ಹತ್ಕೊಂಡೋಗ್ಬಿಟ್ಟೈತೆ ಜಿಟಿ ಹಂಗಾಗಿ ಬೇಡ ಹೋಗ್ಬಿಡೋಣ ಬರ್ರಿ ಅಂತ ಹೇಳಂದ ಈಗ ರೊಟ್ಟಿ ಮಾಡಿ ಊಟ ಕೊಟ್ಟೇನಿ ರೀ ಎಲ್ಲರಿಗೂ ಇಲ್ಲಿ ರೊಟ್ಟಿ ಮಾಡಿ ಊಟ ಕೊಟ್ಟೀನಿ ರೀ ಅಲ್ಲಿ ಆರಿಪ ಉಟ್ಕೊಂತ ಇಲ್ಲಮ್ಮ ಕುಂತಾರೆ ರೀ ಅರ್ಶಿ ಮಕ್ಕೊಂಡ್ಲ ಊಟ ಮಾಡಲ್ಲಕ್ಕಿ ರಾತ್ರಿ ಅರ್ಶಿ ಸಂಜೆ ಮುಂದೆ ಬಂದು ಉಣ್ತಾಳ ರಾತ್ರಿ ಶಿಸ್ತು ಉಂಡು ಮಕ್ಕೊಂಡ್ರೆ ಮತ್ತು ಮುಂಜಾನೆ ಜಲ್ದಿ ಹಿಡಿಯದನ ಏನ ಎಚ್ಚರ ಹಾಕಲ್ಲ ಅಂತ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.